ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾವು ಅದನ್ನು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಕ್ರಿಮಿನಲ್ ಕೇಸ್ ಕೊಟ್ಟಿದ್ದೀವಿ. ಕೇಸ್ ಕೊಟ್ಟಿದ್ದಕ್ಕೆ ಇವ್ರು ಯಾಕೆ ಸ್ಟೇ ತರಬೇಕು? ಭಯ ಇದ್ದರೆ ತನಿಖೆ ಆಗಲಿ. ಈಗ ನಾನು ತಪ್ಪು ಮಾಡಿದರೆ ಅವ್ರು ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಾನು ತಪ್ಪು ಮಾಡಿದರೆ ನಾನು ಐ ಆಮ್ ರೆಡಿ ಟು ಗೋ ಟು ಜೈಲ್. ಹೆಂಗೆ ಯಾರು ತಪ್ಪು ಮಾಡಿದ್ರೆ ಅವ್ರು ಜೈಲಿಗೆ ಹೋದರೆ ಸಂವಿಧಾನನೂ ಉಳ್ಕೊಳ್ತದೆ, ಇನ್ನು ಮುಂದೆ ಪಾರದರ್ಶಕ ಚುನಾವಣೆ ಆಗ್ತದೆ. ಹಾಗಾಗಿ ಸುಪ್ರೀಂ ಕೋರ್ಟು ತನಿಖೆಗೆ ಆದೇಶ ಮಾಡಿದೆ. ನಾನು ಏನು ಶಾಸಕನಾಗಿದ್ದು ಹಿಂದೆ ಅದನ್ನು ನನ್ನ ಶಾಸಕತನನ್ನು ಮುಂದುವರಿಸುವಂಥ ಆದೇಶ ಮಾಡಿದೆ. ಅದು ಬರೀ ನಾನು ಏನು ನಿನ್ನೆ ಸಾಯಂಕಾಲ ನ್ಯಾಯಾಲಯದಿಂದ 4 ಗಂಟೆಗೆ ಆದೇಶ ಹೊರಗೆ ಬಿತ್ತು, ಅಲ್ಲಿಂದ ನಾನು ಶಾಸಕನಾಗಿ ಮುಂದುವರೆದಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ. ನಿಮ್ಮ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅನ್ಸುತ್ತೆ. ಪಿತೂರಿ ಅಂದರೆ ನಿಮ್ಮ ಬ್ಯಾಲೆಟ್ ಪೇಪರ್ ಇದೆಲ್ಲ ಐತಲ್ಲ ಸರ್, 100ಕ್ಕೆ 100 ಅಕ್ರಮ ಮಾಡಿದ್ದಾರೆ. ಇದು ವಿಪಕ್ಷಗಳೆಲ್ಲ ಟೀಕೆ ಮಾಡ್ತಿದೆ ಸರ್. ನೀವು ನಿನ್ನೆ ಕೋರ್ಟಿಂದ ಆದೇಶ ಬಂದಮೇಲೆ ನಿಮ್ಮ ವಿರೋಧ ಪಕ್ಷದವರು ಟೀಕೆ ಮಾಡ್ತಿದ್ದಾರೆ ಸರ್, ಅದ್ರ ಬಗ್ಗೆ ಹೇಳೋದು. ಅಲ್ಲ, ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರೆ, ಸಹಜ. ಅವ್ರು ಟೀಕೆ ಮಾಡಿಬಿಟ್ರೆ ಇನ್ನೇನು ಮಾಡೋಕ್ಕಾಗ್ತದೆ? ಅವ್ರ ಪಕ್ಷದವರೇ ಕೌಂಟಿಂಗ್ಗೆ ಹೋಗಿದ್ರಲ್ಲ ಏಜೆಂಟ್ಸು, BJP ಪಕ್ಷದಿಂದ ಹೋದರು, ದಳದಿಂದ ಕೌಂಟಿಂಗ್ ಹೋದರು. ಅವರೇ ಹೇಳ್ತಾರೆ ಪಾರದರ್ಶಕವಾಗಿ ಇದು ಮತ ಎಣಿಕೆ ಆಗಿದೆ, ನಮ್ಮೆಲ್ರಿಗೂ ತೋರಿಸಿ ರಿಜೆಕ್ಷನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸಿ ಹಾಕಿದ್ದಾರೆ. ಅದರಲ್ಲಿ ಯಾವುದೇ ಲೋಪ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಅವ್ರದ್ದು ಕೇಳಿ ಪ್ರಮಾಣ ವಚನ ಇಲ್ಲ, ಅದು ಇದೇ ಮುಂದುವರೆದಿದೆ ಸ್ವೀಕಾರ. ಅವ್ರದ್ದೇನೇನು ಹೈಕೋರ್ಟ್ ಆದೇಶ ಇತ್ತು, ಚುನಾವಣೆ ಆಯೋಗದ ಆದೇಶ ಇತ್ತು, ಅದನ್ನೆಲ್ಲ ರದ್ದು ಮಾಡಿ ನನ್ನನ್ನು ಶಾಸಕನಾಗಿ ಮುಂದುವರಿಸಿದ್ದಾರೆ. ಒಂದು ಸಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ, ಮತ್ತೊಂದು ಸಾರಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಅವಶ್ಯಕತೆ ಇಲ್ಲ ಕಾನೂನು ಚೌಕಟ್ಟು ಒಳಗಡೆ. ನಾವು ಅದನ್ನು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಕ್ರಿಮಿನಲ್ ಕೇಸ್ ಕೊಟ್ಟಿದ್ದೀವಿ. ಕೇಸ್ ಕೊಟ್ಟಿದ್ದಕ್ಕೆ ಇವ್ರು ಯಾಕೆ ಸ್ಟೇ ತರಬೇಕು? ಭಯ ಇದ್ದರೆ ತನಿಖೆ ಆಗಲಿ. ಈಗ ನಾನು ತಪ್ಪು ಮಾಡಿದರೆ ಅವ್ರು ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಾನು ತಪ್ಪು ಮಾಡಿದರೆ ನಾನು ಐ ಆಮ್ ರೆಡಿ ಟು ಗೋ ಟು ಜೈಲ್. ಹೆಂಗೆ ಯಾರು ತಪ್ಪು ಮಾಡಿದ್ರೆ ಅವ್ರು ಜೈಲಿಗೆ ಹೋದರೆ ಸಂವಿಧಾನನೂ ಉಳ್ಕೊಳ್ತದೆ, ಇನ್ನು ಮುಂದೆ ಪಾರದರ್ಶಕ ಚುನಾವಣೆ ಆಗ್ತದೆ. ಹಾಗಾಗಿ ಸುಪ್ರೀಂ ಕೋರ್ಟು ತನಿಖೆಗೆ ಆದೇಶ ಮಾಡಿದೆ. ನಾನು ಏನು ಶಾಸಕನಾಗಿದ್ದು ಹಿಂದೆ ಅದನ್ನು ನನ್ನ ಶಾಸಕತನನ್ನು ಮುಂದುವರಿಸುವಂಥ ಆದೇಶ ಮಾಡಿದೆ. ಅದು ಬರೀ ನಾನು ಏನು ನಿನ್ನೆ ಸಾಯಂಕಾಲ ನ್ಯಾಯಾಲಯದಿಂದ 4 ಗಂಟೆಗೆ ಆದೇಶ ಹೊರಗೆ ಬಿತ್ತು, ಅಲ್ಲಿಂದ ನಾನು ಶಾಸಕನಾಗಿ ಮುಂದುವರೆದಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ. ನಿಮ್ಮ ವಿರುದ್ಧ ಪಿತೂರಿ ಮಾಡಿದ್ದಾರೆ ಅನ್ಸುತ್ತೆ. ಪಿತೂರಿ ಅಂದರೆ ನಿಮ್ಮ ಬ್ಯಾಲೆಟ್ ಪೇಪರ್ ಇದೆಲ್ಲ ಐತಲ್ಲ ಸರ್, 100ಕ್ಕೆ 100 ಅಕ್ರಮ ಮಾಡಿದ್ದಾರೆ. ಇದು ವಿಪಕ್ಷಗಳೆಲ್ಲ ಟೀಕೆ ಮಾಡ್ತಿದೆ ಸರ್. ನೀವು ನಿನ್ನೆ ಕೋರ್ಟಿಂದ ಆದೇಶ ಬಂದಮೇಲೆ ನಿಮ್ಮ ವಿರೋಧ ಪಕ್ಷದವರು ಟೀಕೆ ಮಾಡ್ತಿದ್ದಾರೆ ಸರ್, ಅದ್ರ ಬಗ್ಗೆ ಹೇಳೋದು. ಅಲ್ಲ, ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾರೆ, ಸಹಜ. ಅವ್ರು ಟೀಕೆ ಮಾಡಿಬಿಟ್ರೆ ಇನ್ನೇನು ಮಾಡೋಕ್ಕಾಗ್ತದೆ? ಅವ್ರ ಪಕ್ಷದವರೇ ಕೌಂಟಿಂಗ್ಗೆ ಹೋಗಿದ್ರಲ್ಲ ಏಜೆಂಟ್ಸು, BJP ಪಕ್ಷದಿಂದ ಹೋದರು, ದಳದಿಂದ ಕೌಂಟಿಂಗ್ ಹೋದರು. ಅವರೇ ಹೇಳ್ತಾರೆ ಪಾರದರ್ಶಕವಾಗಿ ಇದು ಮತ ಎಣಿಕೆ ಆಗಿದೆ, ನಮ್ಮೆಲ್ರಿಗೂ ತೋರಿಸಿ ರಿಜೆಕ್ಷನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬಂದಿದೆ ಅನ್ನೋದನ್ನು ಸಂಪೂರ್ಣವಾಗಿ ತೋರಿಸಿ ಹಾಕಿದ್ದಾರೆ. ಅದರಲ್ಲಿ ಯಾವುದೇ ಲೋಪ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ. ಅವ್ರದ್ದು ಕೇಳಿ ಪ್ರಮಾಣ ವಚನ ಇಲ್ಲ, ಅದು ಇದೇ ಮುಂದುವರೆದಿದೆ ಸ್ವೀಕಾರ. ಅವ್ರದ್ದೇನೇನು ಹೈಕೋರ್ಟ್ ಆದೇಶ ಇತ್ತು, ಚುನಾವಣೆ ಆಯೋಗದ ಆದೇಶ ಇತ್ತು, ಅದನ್ನೆಲ್ಲ ರದ್ದು ಮಾಡಿ ನನ್ನನ್ನು ಶಾಸಕನಾಗಿ ಮುಂದುವರಿಸಿದ್ದಾರೆ. ಒಂದು ಸಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ, ಮತ್ತೊಂದು ಸಾರಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಅವಶ್ಯಕತೆ ಇಲ್ಲ ಕಾನೂನು ಚೌಕಟ್ಟು ಒಳಗಡೆ.